ಇಲ್ಲ ಅಮ್ಮ, ಲಕ್ಕಿಯವ್ರಿಗೆ ಇಷ್ಟು ಬೇಗ ಸಿಹಿ ಸುದ್ದಿ ನಾನು ಹೇಳೋದಿಲ್ಲ. ಆ್ಯನಿವರ್ಸರಿ ದಿನ ಇದನ್ನು ಹೇಳಬೇಕು ಅಂದ್ಕೊಂಡಿದ್ದೆ, ಆದರೆ ನನ್ನ ದುರದೃಷ್ಟ ಇದು ಸಾಧ್ಯ ಆಗಲಿಲ್ಲ. ನಾನು ಮತ್ತೆ ಇಂಥದ್ದೇ ಒಂದು ಸ್ಪೆಷಲ್ ದಿನ ಬರಲಿ ಅಂತ ಕಾಯ್ತಿದ್ದೀನಿ. ಅವತ್ತೇ ಲಕ್ಕಿಯವ್ರಿಗೆ ವಿಷಯ ಹೇಳ್ತೀನಿ, ಅವ್ರು ಸಂಭ್ರಮ ಪಡೋದನ್ನ ನೋಡ್ತೀನಿ. ಅಲ್ಲಿವರೆಗೂ ನೀವು ನನಗೆ ವಿಷಯ ಹೇಳೋದಕ್ಕೆ ಬಲವಂತ ಮಾಡಬೇಡಿ. ಸರಿನಮ್ಮ, ನಿನ್ನ ಇಷ್ಟ ಬಂದ ಹಾಗೆ ಮಾಡು. ಆದರೆ ಒಂದು ವಿಷಯ ನೆನ್ಪಿಟ್ಕೋ, ಈ ಕ್ಷಣ ಈ ಗಳಿಗೆ ತುಂಬ ಮುಖ್ಯ ಆಗತ್ತೆ. ಯಾವಾಗಲೂ ಒಳ್ಳೆ ಕ್ಷಣ ಬರುತ್ತೆ ಅಂತ ಕಾಯೋದ್ರಲ್ಲಿ ಅರ್ಥ ಇಲ್ಲ ಅಂತ ನನಗನ್ಸುತ್ತೆ. ಗುಂಡಮ್ಮ, ಏನೇ ಆದರೂ ಹೊಟ್ಟೆ ಕಾಣಕ್ಕಿಂತ ಮುಂಚೆ ವಿಷಯ ಹೇಳ್ಬಿಡ ಲಕ್ಕಿಗೆ, ಆಮೇಲೆ ಅವನೇ ಕೇಳೋ ಥರ ಮಾಡ್ಕೋಬೇಡ. ಕಿಡ್ನಾಪ್ ಮಾಡಿದವರು ನನ್ನ ಫಿಸಿಕಲಿ ಹರ್ಟ್ ಮಾಡಿಲ್ಲ, ದುಡ್ಡು ಬೇಕು ಅಂತ ಕೇಳಿಲ್ಲ, ಬ್ಲ್ಯಾಕ್ ಮೇಲ್ ಕೂಡ ಮಾಡಿಲ್ಲ. ರೀಸನ್ ಇಲ್ಲದೆ ಯಾಕೆ ಕಿಡ್ನಾಪ್ ಮಾಡ್ತಾರೆ? ಅದು ಅಲ್ಲದೆ ಅವ್ರನ್ನ ಒಂದಿನ ಮಾತ್ರ ಕಟ್ಟಾಕಿದ್ರು, ಮಾರನೇ ದಿನ ಅವರೇ ಬಿಟ್ಟರು. ಅದೇಗೆ? ಅದೇ ಅವ್ರ ಇಂಟೆನ್ಷನ್. ಏನು? ನನ್ನ ಒಂದು ದಿನದ ಮಟ್ಟಿಗೆ ತಡೆಯೋದಾ? ಯಾವುದ್ರಿಂದನೋ? ಅದೇ ಪಾಯಿಂಟ್ ಗೊತ್ತಣ್ಣ. ಅವತ್ತಿದ್ದಿದ್ದು ಇಂಪಾರ್ಟೆಂಟ್ ಒಕೇಶನ್ ಅಂದರೆ ನನ್ನ 3rd year ಆ್ಯನಿವರ್ಸರಿ. ನೀನು ಆ್ಯನಿವರ್ಸರಿಗೆ ಬರಬಾರ್ದು ಅಂತ ನಿನ್ನನ್ನು ಕಿಡ್ನಾಪ್ ಮಾಡಿದ್ರಾ? ಎಕ್ಸಾಕ್ಟ್ಲಿ, ಅದೇ ಅವ್ರ ಇಂಟೆನ್ಷನ್. ಅದರಿಂದ ಅವ್ರಿಗೇನೋ ಯೂಸ್ ಇದೆ? ಅದೇ ನನಗೆ ಗೊತ್ತಾಗ್ತಿಲ್ಲ. ಇದರಿಂದ ಅವ್ರಿಗೆ ಏನು ಯೂಸು, ಏನು ಸಿಗ್ತಾ ಇದೆ ಒಂದು ಗೊತ್ತಾಗ್ತಿಲ್ಲ. ಯಾಕೆ ಬಿಸಾಕ್ತಿದ್ದೀರಾ? ನಿಮ್ಗೆ ಏನಾದ್ರು ತಲೆ ಕೆಟ್ಟಿದ್ಯಾ? ತಲೆ ಕೆಟ್ಟಿರೋದು ನನಗಲ್ಲ, ನಿನಗೆ. ಏನ್ ಹೇಳ್ತಿದ್ದೀರಾ ನೀವು? ನಿನಗೆ ಬುದ್ಧಿ ಸತ್ರು ಹೋಗಲ್ಲ. ಯಾರಿಗೆ ಹೇಳ್ತಿದ್ದೀರಾ? ನಿನಗೆ ಹೇಳ್ತಾ ಇರೋದು. ನಮ್ಮ ಮನೆಗೆ ಮಾರಿ ನೀನು. ಯಾವತ್ತಾದ್ರೂ ನನ್ನನ್ನು ಹೊಗಳಿದ್ದೀರಾ? ಆದ್ರೂ ನಿಮ್ಮ ಮನೆಯವ್ರು ಚಾಕ್ರಿ ಮಾಡ್ಕೊಂಡು ನಿಮ್ಮ ಮನೆಯವ್ರನ್ನೆಲ್ಲ ಸಂತೋಷ ಪಡಿಸ್ಕೊಂಡಿಲ್ವಾ? ಆದ್ರೂ ಅನ್ನಿಸ್ಕೋಬೇಕು. ಮಾಡ್ತಿದ್ಯಾ? ಯಾಕೆ ಹೇಳು? ಟೈಮ್ಗೆ ಸರಿಯಾಗಿ ತಿಂತೀಯಾ? ನಮ್ಮನೆ ಅನ್ನ ತಿಂದು ನಮ್ಮನೆಯವ್ರಿಗೆ ಕೆಟ್ಟದ್ದು ಮಾಡ್ತೀಯಾ? ನಾನು ಯಾರಿಗೂ ಕೆಟ್ಟದ್ದು ಮಾಡ್ತಾ ಇಲ್ಲ ರೀ. ನಾವಿಬ್ರು ಚೆನ್ನಾಗಿರ್ಬೇಕು, ಉದ್ಧಾರ ಆಗ್ಬೇಕು ಅಂತ ಏನೇನ್ ಮಾಡ್ತಿದ್ದೀನಿ ಗೊತ್ತಾ? ಏನೇನು ಮಾಡ್ತಾ ಇದೆಯಾ? ಅದ್ ನಿಮಗ್ ಗೊತ್ತಿಲ್ವಾ? ಗೊತ್ತು. ಕಿಡ್ನಾಪ್ ಮಾಡಿಸೋ ಲೆವೆಲ್ವರೆಗೂ ಹೋಗಿದೆಯಲ್ವಾ? ಕಿಡ್ನಾಪ? ಯಾರನ್ನ? ಲಕ್ಕಿನ ಕಿಡ್ನಾಪ್ ಮಾಡಿಸಿದ್ ನೀನೇ ತಾನೆ? ಕಿಡ್ನಾಪ ನಾನ್ಯಾಕೆ ಮಾಡಿಸ್ಲಿ? ಅವನ ಆ್ಯನಿವರ್ಸರಿಗೆ ಬರಬಾರ್ದು, ಗಂಡ ಹೆಂಡತಿ ದೂರ ಆಗಲಿ ಅಂತ ನೀನೇ ತಾನೇ ಇಷ್ಟೆಲ್ಲ ಮಾಡಿಸಿದ್ದು. ಅವ್ರು ಖುಷಿಯಾಗಿದ್ರೆಷ್ಟು ಬಿಟ್ರೆಷ್ಟು, ಅದರಿಂದ ನನಗೇನು ಸಿಗುತ್ತೆ? ಲಕ್ಕಿನ ಕಿಡ್ನಾಪ್ ಮಾಡಿದವರು ಲಕ್ಕಿಗೆ ಹೊಡೆದಿಲ್ಲ, ಅವನು ವಾಚ್ ಕಿತ್ಕೊಂಡಿಲ್ಲ, ಉಂಗುರ ಕಿತ್ಕೊಂಡಿಲ್ಲ, ಅವನು ದುಡ್ಡು ಕೂಡ ಕಿತ್ಕೊಂಡಿಲ್ಲ. ಅಂದರೆ ಏನರ್ಥ ಮೇಡಮ್? ಏನರ್ಥ? ಅವನು ಮನೆಗೆ ಬರೋದನ್ನ ತಡಿಬೇಕು ಅಂತ ಕಿಡ್ನಾಪ್ ಮಾಡಿಸಿದ್ದಾರೆ ಅಂತ ಅರ್ಥ. ಅದನ್ನ ಕಿಡ್ನಾಪ್ ಮಾಡಿದವ್ರ ಹತ್ರ ಕೇಳಿ, ನನ್ನ ಹತ್ರ ಯಾಕೆ ಕೇಳ್ತಿದ್ದೀರಾ? ಅವನ್ನ ಕಿಡ್ನಾಪ್ ಮಾಡಿಸಿದ್ದು ನೀನೇ. ಯಾಕೆಂದರೆ ಬೇರೆ ಯಾರು ಕಿಡ್ನಾಪ್ ಮಾಡಿದ್ರೆ ಲಕ್ಕಿಗೆ ಹೊಡಿತಿದ್ರು, ಹಿಂಸೆ ಕೊಡ್ತಾಯಿದ್ರು, ಅವನದು ದುಡ್ಡು, ಚೈನು, ಉಂಗುರ ಎಲ್ಲ ಕಿತ್ಕೋತಿದ್ರು. ಆದರೆ ಇವ್ರು ಯಾರೂ ಆಗ ಮಾಡಿಲ್ಲ. ಯಾಕೆ ಹೇಳು? ಯಾಕೆ? ಅವನು ಆ್ಯನಿವರ್ಸರಿಗೆ ಬರಬಾರ್ದು ಅನ್ನೋ ಕಾರಣಕ್ಕೆ. ನೀವು ಒಂದು ವಿಷಯನ ಮರಿತಿದ್ದೀರಾ. ಆ್ಯನಿವರ್ಸರಿ ಇದ್ದಿದ್ದು ಇಬ್ಬರದ್ದು ಒಂದೇ ದಿನ. ಅವ್ರು ಖುಷಿಯಾಗಿ ಸೆಲೆಬ್ರೇಟ್ ಮಾಡ್ಕೊಂಡ್ರೆ ನಾವು ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೋತಾ ಇದ್ವಿ. ಇದೆಲ್ಲ ಗೊತ್ತಿದ್ದು ನಾನೇ ನನ್ನ ಕೈಯಾರೆ ಸೆಲೆಬ್ರೇಟ್ ಮಾಡೋದನ್ನ ಹಾಳು ಮಾಡ್ತೀನಾ? ನಿನ್ನ ಬುದ್ಧಿ ಯಾವ ಥರ ಗೊತ್ತಾ? ನಿನಗೆ ಒಳ್ಳೇದಾಗಿಲ್ಲ ಅಂದ್ರೂ ಪರವಾಗಿಲ್ಲ, ಬೇರೆಯವ್ರಿಗೆ ಒಳ್ಳೇದಾಗಬಾರ್ದು, ಆ ಥರ ಮೆಂಟಾಲಿಟಿ. ನಿಮಗೆ ನೀವೇ ಊಹೆ ಮಾಡ್ಕೋಬೇಡಿ. ಹೆಂಡತಿ ಬಗ್ಗೆ ಎಷ್ಟು ಕೆಟ್ಟದಾಗಿ ಯೋಚನೆ ಮಾಡ್ತಿರಲ್ಲ, ನಾಚಿಕೆ ಆಗಲ್ವಾ? ಯಾಕೆ ಆ ಥರ ಯೋಚನೆ ಮಾಡ್ತೀನಿ ಗೊತ್ತಾ? ನೀನು ಕಲ್ತಿರೋದು ಆ ಥರ ಕೆಟ್ಟ ಬುದ್ಧಿ. ನಾನು ಹೇಗ್ರಿ ಕಿಡ್ನಾಪ್ ಮಾಡಿಸ್ಲಿ? ಆ್ಯನಿವರ್ಸರಿ ದಿನ ಫುಲ್ ಡೇ ನಾನು ನಿಮ್ಮ ಜೊತೆನೇ ಇದ್ದೆ. ಇನ್ನು ಯಾವಾಗ ಪ್ಲಾನ್ ಮಾಡಲಿ, ಇನ್ನು ಯಾವಾಗ ಕಿಡ್ನಾಪ್ ಮಾಡಲಿ? ನೀನು ಎಂಥ ಕ್ರಿಮಿನಲ್ ಅಂತ ನಂಗೆ ಚೆನ್ನಾಗಿ ಗೊತ್ತು. ನೀನು ಹೋಗೇ ಕಿಡ್ನಾಪ್ ಮಾಡಿಸ್ಬೇಕಾಗಿಲ್ಲ, ಒಂದು ಫೋನ್ ಮಾಡಿ ಕಿಡ್ನಾಪ್ ಮಾಡಿಸಿರ್ತೀಯ. ಅಂಥ ಕ್ರಿಮಿನಲ್ಗಳು ನೀನು, ನಿಮ್ಮಮ್ಮ. ನೋಡಿ, ನನ್ನ ಬಗ್ಗೆ ಏನು ಬೇಕಾದ್ರೂ ಮಾತಾಡಿ, ಆದರೆ ನಮ್ಮ ಅಮ್ಮನ ಬಗ್ಗೆ ಮಾತಾಡಿದ್ರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ. ಏನು ಮಾಡ್ತೀಯಾ? ನಾವೇ ಕಿಡ್ನಾಪ್ ಮಾಡಿಸಿದೀವಿ ಅನ್ನೋದಕ್ಕೆ ನಿಮ್ಮ ಹತ್ರ ಪ್ರೂಫ್ ಏನಿದೆ? ಪ್ರೂಫ್ ಬೇಕಾ? ಪ್ರೂಫ್. ಸದ್ಯ ಬೆಟ್ಟದ ಹಾಗೆ ಬಂದ ಕಷ್ಟ ಮಂಚು ಕರಗ್ದಾಗ ಕರ್ಗೋಯ್ತಲ್ಲ.
ನಮ್ ಲಕ್ಕಿಗೆ ಏನು ಮಾಡದೆ ಕಳಿಸ್ಕೊಟ್ರಲ್ಲ ಅದೇ ನಮ್ ಪುಣ್ಯ. ಆದ್ರೂ ನಂಗೆ ಏನೋ ಡೌಟು. ನಿನಗ್ ಬಿಡೆ, ನಿನ್ಗೆಲ್ಲದ್ರಲ್ಲೂ ಅನುಮಾನನೇ. ಅನುಮಾನದ ಪಿಶಾಚಿ ನೀನು. ಅತ್ತಿಗೆ ಏನೇನೋ ಹೇಳ್ತಿದ್ದೀರಾ. ಲಕ್ಕಿ ಅವ್ರ ಕ್ಯಾರೆಕ್ಟರ್ ಬಗ್ಗೆನೂ ಮಾತಾಡ್ತಿದ್ದೀರಾ ನೀವು. ಅವರೇ ಕಿಡ್ನಾಪ್ ಆಗಿದ್ದು, ಅವ್ರ ಬಗ್ಗೆನೇ ಹಂಗೆ ಹೇಳ್ತಿದ್ದೀರಲ್ಲ ನೀವು. ನಾನು ಲಕ್ಕಿ ಬಗ್ಗೆ ಅನುಮಾನ ಪಡ್ತಾ ಇಲ್ಲ ಕಣೆ. ಆದ್ರೆ ಎಲ್ರೂ ದೇವ್ರ ಥರ ಅಂತ ನಾನಂತೂ ಸರ್ಟಿಫಿಕೇಟ್ ಕೊಡಲ್ಲಮ್ಮ. ನಾನು ಎಲ್ರ ಬಗ್ಗೆನೂ ಅನುಮಾನ ಪಡ್ತಾ ಇರ್ತೀನಿ, ಎಲ್ರ ಮೇಲೂ ಒಂದು ಕಣ್ಣು ಇಟ್ಟಿರ್ತೀನಿ. ಈ ಸರ್ತಿ ಮಾತ್ರ ನಾನು ಹೇಳಿದ ತಪ್ಪಾಗೋಯ್ತು. ಆದರೂ ಲಕ್ಕಿನ ಯಾರು ಕಿಡ್ನಾಪ್ ಮಾಡಿರ್ಬೋದು ಅಂತ. ಯಾರಾದ್ರೂ ಏನಾದ್ರೂ ಮಾಡಿರ್ಲಿ ಬಿಡೆ, ಸದ್ಯ ಇವ್ರಿಗೇನು ಆಗದೆ ಇದ್ದಂಗೆ ಕಳಿಸ್ಕೊಟ್ರಲ್ಲ ಅಷ್ಟು ಸಾಕು. ಅದಕ್ಕೆ ಕಿಡ್ನಾಪ್ ಮಾಡಿದವ್ರಿಗೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊತೀರಾ? ಇನ್ನೇನ್ ಮಾಡೋದ್ಯಾ? ಹುಡ್ಕೊಂಡು ಹೋಗಿ ಜೈಲ್ಗೆ ಹಾಕ್ಸೋ ಅಂತೀಯಾ? ನೀವಂತೂ ಎಲ್ಲದರಲ್ಲೂ ಅತಿ ಅತ್ತಿಗೆ. ನಿನಗೆ ಹಾಗೆ ಅನ್ಸುತ್ತೆ ಕಣೆ, ಆದ್ರೆ ಈಗಿನ ಕಾಲದಲ್ಲಿ ಹೀಗೆ ಇರಬೇಕು. ಈಗ ಕಿಡ್ನಾಪ್ ಮಾಡಿದವನು ಯಾಕೆ ಮಾಡಿರ್ತಾನೆ? ಒಂದು ದುಡ್ಡು ಕೇಳಕ್ಕೆ ಅಂತ, ಅಥವಾ ತೊಂದರೆ ಕೊಡ್ಬೇಕು ಅಂತ. ಅವ್ನು ದುಡ್ಡು ಕೇಳಿಲ್ಲ, ತೊಂದರೆನೂ ಕೊಟ್ಟಿಲ್ಲ. ಸದ್ಯ ನಮ್ ಪುಣ್ಯ, ನೀ ಸ್ವಲ್ಪ ಸುಮ್ನೆ ರೇ. ಏನಾದ್ರೂ ಹಾಗೆ ಮಾಡ್ಬೇಕಾಗಿತ್ತು ಅಂತನಾ ನಿನ್ನ ಉದ್ದೇಶ? ಅಲ್ಲ ಅತ್ತೆ, ಅವ್ರು ಕಿಡ್ನಾಪ್ ಮಾಡ್ಸಿಲ್ಲ ಅಂದ್ರೆ ಬೇರೆ ಯಾರು ಮಾಡ್ಸಿರ್ತಾರೆ? ಅದು ಅವ್ರ ವೆಡ್ಡಿಂಗ್ ಆನಿವರ್ಸರಿ ದಿನಾನೇ ಕಿಡ್ನಾಪ್ ಮಾಡಿಸಿ ಮಾರನೇ ದಿನ ವಾಪಸ್ ಕಳಿಸಿದ್ದಾರೆ ಅಂದ್ರೆ ಏನರ್ಥ? ಇದ್ರಲ್ಲಿ ಏನೋ ಇದೆ. ನೋಡಿ ಅತ್ತಿಗೆ, ನಾನು ಅಷ್ಟೆಲ್ಲ ಯೋಚನೆ ಮಾಡಿಲ್ಲ, ಮಾಡೋದು ಇಲ್ಲ. ತುಂಬ ಸಿಂಪಲ್ ಆಗೇ ಯೋಚನೆ ನಂದಿರೋದು. 2 + 2 4 ಅಷ್ಟೇ. ಯಾಕಮ್ಮ ಹಾಗೆ ನೋಡ್ತಾ ಇದೀಯಾ? ಅಲ್ಲ ಕಣೋ, ನಿನಗೆ ಕಿಡ್ನಾಪ್ ಮಾಡಿದ್ರಲ್ಲ, ಅವ್ರು ನಿಂಗೇನು ತೊಂದರೆ ಕೊಡ್ಲಿಲ್ವಾ? ಇಲ್ಲ, ನಿನಗೆ ಭಯ ಆಯ್ತೇನೋ? ಭಯ ಅನ್ನೋದಕ್ಕಿಂತ ಅವ್ರು ಯಾಕೆ ನನ್ನ ಕಿಡ್ನಾಪ್ ಮಾಡಿದ್ರು, ಅವರೆಲ್ಲ ಯಾರು ಅನ್ನೋದೇ ಯೋಚನೆ ಆಗಿತ್ತು. ಇಲ್ಲ ಕಣೋ, ಗೊತ್ತಿಲ್ಲ ಜಾಗದಲ್ಲಿ ಗೊತ್ತಿಲ್ಲದೆ ಇರೋರು ಇಡೀ ರಾತ್ರಿ ನಿನ್ನನ್ನು ಕಟ್ ಹಾಕಿದ್ದಾರೆ ಅಂದರೆ ನಿನ್ನ ಮನಸ್ಸಿಗೆ ಎಷ್ಟು ನೋವಾಗಿರುತ್ತೆ ಅಲ್ವಾ? ಇಲ್ಲಮ್ಮ, ಬಟ್ ಆಶ್ಚರ್ಯ ಏನು ಅಂದರೆ ಅವ್ರು ಯಾರು ನನಗೇನು ಮಾಡಿಲ್ಲ, ನನ್ನ ಟಚ್ ಕೂಡ ಮಾಡಿಲ್ಲ. ಗೊತ್ತಾ, ಜೋರಾಗಿ ಕಿರ್ಚಾಡ್ತಾ ಇದ್ದೆ. ಕಿರ್ಚಬಾರ್ದು ಅಂತ ಬಾಯಿಗೆ ಬಟ್ಟೆ ಕಟ್ಟಿದ್ರು, ಏನೋ ನೋಡಬಾರ್ದು ಅಂತ ಕಣ್ಣಿಗೆ ಬಟ್ಟೆ ಕಟ್ಟಿದ್ರು, ಆ ಕಡೆ ಈ ಕಡೆ ಅಲ್ಲಾಡಬಾರ್ದು ಅಂತ ಕೈಕಾಲು ಕಟ್ಟಿ ಕೂರಿಸಿದ್ರು. ಪಾಪಿಗಳು ಕೈಕಾಲು ಕಟ್ ಹಾಕಿದ್ರಾ? ಹೌದಮ್ಮ, ಊಟ ನೀರೊಂದು ಕೊಟ್ಟಿಲ್ಲ. ಅದೊಂದು ಬಿಟ್ಟರೆ ಬೇರೆ ಏನೂ ಟಾರ್ಚರ್ ಮಾಡಿಲ್ಲಪ್ಪ. ಸಾಲ್ದೇನೋ, ಯಾರು ಹೇಗೆ ಎಲ್ಲಿದ್ದೀನಿ ಅಂತ ಗೊತ್ತಿಲ್ಲದೆ ಇರೋದ್ರ ಜೊತೆಗೆ ಈ ಹಸಿವು ದಾಹದ ಹಿಂಸೆ ಸಾಲ್ದಾ? ಇಲ್ಲಮ್ಮ, ಯೂಶ್ವಲಿ ಕಿಡ್ನಾಪ್ ಯಾಕೆ ಮಾಡ್ತಾರೆ? ದುಡ್ಡುಗೋಸ್ಕರ. ಅವ್ರು ನನ್ನ ದುಡ್ಡು ಕೇಳಿದ್ರ? ಇಲ್ಲ. ಅಥವಾ ನನ್ನ ಶತ್ರುಗಳಾಗಿದ್ದರೆ ನನ್ನ ಹೊಡಿತಾ ಇದ್ರು, ಬಡಿತಾ ಇದ್ರು, ಅದನ್ನೂ ಮಾಡಿಲ್ಲ. ಕಬಡ್ಡಿಲಿ ಶತ್ರುಗಳಿದ್ದಿದ್ರೆ ಕೈಕಾಲು ಮುರಿದಾಗ್ತಾ ಇದ್ರು, ಅದು ಕೂಡ ಮಾಡಿಲ್ಲ. ಸಾಕು, ಸುಮ್ಮನೆ ಇರೋ. ಸದ್ಯ ನಿಂಗೇನು ಮಾಡಲಿಲ್ವಲ್ಲ, ದೇವರೇ ಅವ್ರಿಗೆ ಬುದ್ಧಿ ಕೊಟ್ಟಿರಬೇಕು ಹಿಂಗೇನು ಮಾಡದಿರೋ ಹಾಗೆ. ನಾವು ಅಂದ್ಕೊಳ್ಳೋದಲ್ಲಮ್ಮ, ಈಗ ನನ್ನ ಕಿಡ್ನಾಪ್ ಮಾಡಿ ಅವ್ರಿಗೆ ಏನು ಸಿಕ್ತು? ದುಡ್ಡು ಸಿಗ್ತಾ ಅಥವಾ ಪರ್ಸ್ನಲ್ ಸ್ಯಾಟಿಸ್ಫ್ಯಾಕ್ಷನ್? ಏನಾಯ್ತೋ ಬಿಡ್ತೋ, ಒಟ್ಟಿನಲ್ಲಿ ನೀನು ಇಡೀ ರಾತ್ರಿ ಬರಲಿಲ್ಲ ಅಂತ ನಾವು ಎಲ್ಲರೂ ಟೆನ್ಷನ್ನಲ್ಲಿದ್ವಿ ಅಲ್ವೋ? ಏನು ಆ್ಯನಿವರ್ಸರಿ ದಿನಾನೇ ಹೀಗಾಗೋಯ್ತಲ್ಲೋ. ಆ ಥರ ಸೆಲೆಬ್ರೇಷನ್ ಯಾವಾಗ ಬೇಕಾದ್ರೆ ಮಾಡ್ಕೋಬೋದಮ್ಮ, ಬಟ್ ಈ ಥರ ಅನ್ಎಕ್ಸ್ಪೆಕ್ಟೆಡ್ ಆಗಿ ಇದೆಲ್ಲ ಆಗುತ್ತೆ ಅಂತ ಯಾರು ಗೊತ್ತಿತ್ತು? ಅದೇ ಯಾರು ಹಾಗೆ ಮಾಡ್ತಾರೋ? ಇಂಥ ಕೆಟ್ಟ ಬುದ್ಧಿ ಒಳ್ಳೇದಾಗತ್ತೇನೋ ಅವ್ರಿಗೆ? ಕೆಟ್ಟದ್ದು ಮಾಡೋರು ನಮ್ಗೆ ಯಾವಾಗಲೂ ಒಳ್ಳೇದಾಗ್ಲಿ ಅಂತ ಯಾವತ್ತೂ ಬಯಸಲ್ಲ ಅಮ್ಮ. ಬೇರೆಯವ್ರಿಗೆ ಕೆಟ್ಟದಾಗ್ಲಿ ಅಂತ ಬಯಸೋರಿಗೆ ಒಳ್ಳೇದ್ರ ಬಗ್ಗೆ ಯೋಚನೆನೇ ಇರಲ್ಲ. ಆದರೆ ಈ ಥರ ಒಬ್ರಿಗೆ ತೊಂದರೆ ಕೊಟ್ಟು ಅವ್ರು ನೆಮ್ಮದಿ ಕಿತ್ಕೊಂಡ್ರೆ ಅಂಥವ್ರು ಖಂಡಿತ ಉದ್ಧಾರ ಆಗಲ್ಲ. ನೀನು ಯಾರಿಗೂ ತೊಂದರೆ ಕೊಡಲ್ಲ. ನೀನಾಯ್ತು, ನಿನ್ನ ಕಬಡ್ಡಿ ಆಯಿತು, ಅಷ್ಟೇ ನಿನ್ನ ಪ್ರಪಂಚ. ನಿನ್ನ ಪಾಡಿಗೆ ನೀನು ಇರ್ತೀಯ ಅಲ್ವಾ? ನಾನು ಯಾರಿಗೂ ತೊಂದರೆ ಕೊಡಲ್ಲಮ್ಮ, ಬಟ್ ನಾನು ಈಗಿರೋದೇ ಯಾರಿಗೂ ತೊಂದರೆ ಆಗಿರ್ಬೋದು, ಯಾರಿಗೊತ್ತು? ಏನೋ
ನೀನು ಅವ್ರಿಗೆ ಕೆಟ್ಟದ್ದು ಮಾಡಿದ್ಯಾ ಅಥವಾ ನಿನ್ನಿಂದ ಅವ್ರಿಗೆ ಕೆಟ್ಟದಾಗಿದ್ಯಾ? ಅದೇ ಹೇಳ್ತಾರಲ್ಲ, ಒಳ್ಳೆಯವ್ರ ಕಾಲ ಇಲ್ಲ ಅಂತ. ನಿನ್ನ ಪಾಡಿಗೆ ನೀನಿದ್ರೂ ಸಹಿಸ್ಕೊಳ್ಳಲ್ಲ ಕೆಲವರು. ಹಾಗೆಲ್ಲ ಅಂದ್ಕೋಬಾರ್ದಮ್ಮ. ನಮ್ಮ ಹ್ಯಾಪಿನೆಸ್ ನಮ್ಮ ಕೈಲಿದೆ. ಅದನ್ನ ಯಾರಾದರೂ ಬಂದು ಕಿತ್ಕೋತೀನಿ ಅಂದರೆ ಯಾರಿಗೂ ಆಗಲ್ಲ. ಈಗ ನನ್ನ ಕಿಡ್ನಾಪ್ ಮಾಡಿ ಅವ್ರಿಗೆ ಏನು ಸಿಕ್ತು? ಏನೂ ಸಿಕ್ಕಿಲ್ಲ. ನಾನು ಹುಡುಕ್ತೀನಿ ಅನ್ನೋ ಭಯ ಇರುತ್ತೆ, ಅಷ್ಟು ಸಾಕು. ಅದೇ ಅವ್ರಿಗೆ ಶಿಕ್ಷೆ. ಚಾಕಣ ಚಾಣ ನೀನು. ಇಲ್ಲ ಕಣೆ, 3 + 1 4 ಆಗತ್ತೆ, 1 + 3 4 ಆಗತ್ತೆ, 4ಕ್ಕೆ 0 ಸೇರಿಸು 0 ಕಳಿ 4 ಆಗತ್ತೆ. ಗೀತಾ, ಇವಾಗ ನೀನು ತಣ್ಣಗಿದೆಯಾ? ಹಾಗೇ ಇದ್ಬಿಡು. ಅವಳು ತಾಯಿ ಆಗ್ತಾ ಇದ್ದಾಳೆ. ಈ ಥರ ನೀನು ಹಾಕೋ ಲೆಕ್ಕಾಚಾರಗಳನ್ನೆಲ್ಲ ಅವಳು ಕಲಿತಾ ಕೂತ್ರೆ ಅವಳ ತಲೆ ಕೆಟ್ಟ ಹೋಗುತ್ತಷ್ಟೇ. ನೀ ಸ್ವಲ್ಪ ತೆಪ್ಪಗಿರು. ಆಯ್ತು, ಈಗ ವಿಷಯಕ್ಕೆ ಬರೋಣವಾ? ಲೇ ಗುಂಡಮ್ಮ, ಲಕ್ಕಿ ಹತ್ರ ನಿನ್ ತಾಯಿ ಆಗ್ತಿದ್ಯಾ ಅನ್ನೋ ವಿಷಯ ಹೇಳಿದ್ಯೇನೆ? ಅಲ್ವೇ, ಅವಳ ಗಂಡಂಗೆ ಈ ವಿಷಯ ಹೇಳೋದನ್ನ ಅವಳಿಗೆ ನೀ ಹೇಳ್ಕೊಡ್ಬೇಕೇನೆ? ಅವಳಿಗೇನು ಗೊತ್ತಾಗಲ್ವಾ? ಚಿಕ್ಕ ಹುಡುಗಿನ ಅವಳು. ಇಲ್ಲ ಅತ್ತೆ, ಅವಳು ವೆಡ್ಡಿಂಗ್ ಆನಿವರ್ಸರಿ ದಿನ ಹೇಳ್ತೀನಿ ಅಂತ ಹೇಳಿದ್ಲಲ್ವಾ, ಅದು ಆಗ್ಲಿಲ್ಲ. ಹಾಗಾಗಿ ಇವಾಗ ಹೇಳಿದ್ಲಾ ಇಲ್ವಾ ಅಂತ ಕೇಳ್ದೆ. ವಿಷಯ ಮುಚ್ಚಿಡಬಾರ್ದು, ಬೇಗ ಹೇಳ್ಬೇಕಲ್ವಾ? ಹೇಳ್ತೀನಿ ಅತ್ಗೆ, ನನಗೇನು ಆಸೆನಾ ಈ ವಿಷಯ ಮುಚ್ಚಿಡ್ಬೇಕು ಅಂತ? ಕಾಲ ಕೂಡ ಬರ್ಬೇಕಷ್ಟೇ. ಓ, ನೀನ್ ಯಾವಾಗ ಹೇಳ್ತೀಯೋ ಅದೇ ಒಳ್ಳೆ ಕಾಲ ಕಣೆ. ನೋಡು, ಇವಾಗಲೇ ತಡ ಆಗಿದೆ, ಕಾಲ ಮಿಂಚಿಲ್ಲ, ಬೇಗ ಹೋಗಿ ಹೇಳು. ಆಮೇಲೆ ನೀನ್ ಹೇಳಿಲ್ಲ ಅಂತಂದ್ರೆ ನಿನ್ ಕೇಳಿ ಕೆಲಸ ಮಾಡಿಸ್ತಾನೆ ಇರ್ತಾರೆ. ಆಮೇಲೆ ಮಗುಗೇನಾದ್ರೂ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ? ಹೌದು ಕಣೆ ಗೀತಾ, ನೀನಂತೂ ಮನೆ ಕೆಲಸ ಎಲ್ಲ ನಿಂದೆ ಜವಾಬ್ದಾರಿ ಅಂತ ತಲೆ ಮೇಲೆ ಎಳ್ಕೊಂಡು ಮಾಡ್ತೀಯ. ಈ ಒಂದು ವಿಷಯದಲ್ಲಿ ನಾನು ಮಂಗಳನ್ನ ನಂಬ್ತೀನಿ. ನೋಡು, ಅವಳು ಹೇಳ್ತಾ ಇರೋದೇ ಸರಿ. ಯಾವುದಕ್ಕೂ ಈ ವಿಷಯನ ನೀನು ಲಕ್ಕಿಗೆ ಮೊದಲು ಹೇಳ್ಬಿಡು. ನೋಡಿದ್ರಾ, ಈಗ್ಲಾದ್ರೂ ಒಪ್ಕೊಂಡ್ರ ನನ್ ಮಾತುಗೊಂದು ಅರ್ಥ ಇರುತ್ತೆ ಅಂತ? ಹೇಳಲ್ಲ ಅಂತ ಹೇಳ್ತಿಲ್ಲ ಅತ್ಗೆ, ಆದರೆ ಒಂದೊಳ್ಳೆ ಸಂದರ್ಭ ಬರಲಿ ಅಂತ ಕಾಯ್ತಿದ್ದೀನಿ ಅಷ್ಟೇ. ನೋಡಿ, ನನ್ನ ಮಗುನೇ ಆಗಲ್ಲ ಅನ್ಕೊಂಡಿದ್ದೆ, ಈಗ ಮಾತು ಸುಳ್ಳಾಗಿದೆ. ಅದನ್ನೇ ಕಣೆ ಹೇಳ್ತಾ ಇರೋದು, ನಿನ್ ತಾಯಿನೇ ಆಗಲ್ಲ ಅಂತ ಎಲ್ರು ಮೂಗ್ ಮುರಿತಾ ಇದ್ರು. ಅದ್ರಲ್ಲೂ ಆ ಜಲ್ಜಕ ಮತ್ತೆ ಪಿಂಕಿ ಮಾತ್ರ ತುಂಬಾ ಅತಿ ಆಡ್ತಾ ಇದ್ರು. ಈಗ ನಿನ್ ತಾಯಿ ಆಗ್ತಿದ್ಯಾ ಅನ್ನೋ ವಿಷಯನ ಅವ್ರಿಗೆ ಹೇಳಿದ ತಕ್ಷಣ ತಾಯಿ ಮಗಳು ಏನಾಗ್ತಾರೋ ಗೊತ್ತಿಲ್ಲ, ಪೆಚ್ಚಾಕ್ಬಿಡ್ತಾರೆ. ಲಕ್ಕಿ ಲಕ್ಕಿ ನಡಿ ಹೋಗೋಣ. ಎಲ್ಲಿಗೆ? ಪೊಲೀಸ್ ಸ್ಟೇಷನ್ಗೆ. ಪೊಲೀಸ್ ಸ್ಟೇಷನ್ಗೆ ಯಾಕೋ? ಕಂಪ್ಲೇಂಟ್ ಕೊಡೋದಕ್ಕೆ. ನಿನ್ನನ್ನು ಕಿಡ್ನಾಪ್ ಮಾಡಿದ್ರೆ ಶಿಕ್ಷೆ ಆಗ್ಲೇಬೇಕು. ಬಾ. ದತ್ತ, ಇದೆಲ್ಲ ಯಾಕೋ? ಸದ್ಯ ಆ ಕಿಡ್ನಾಪರ್ಸ್ ನಿಮ್ಗೇನು ಮಾಡಿಲ್ಲ ತಾನೆ, ಮತ್ತಿದೆಲ್ಲ ಬೇಕಾ? ಬೇಕಾದ್ರೆ ಚಿಕ್ಕಮ್ಮ, ಇವತ್ತು ಕಿಡ್ನಾಪ್ ಮಾಡಿದ್ದಾರೆ, ನಾಳೆ ಇನ್ನೇನಾದ್ರು ಮಾಡಲ್ಲ ಅಂತ ಏನ್ ಗ್ಯಾರಂಟಿ? ಎಲ್ಲ ಏನೂ ಆಗಲ್ಲ, ಅದರಿಂದ ಅವ್ರಿಗೇನು ಯೂಸು? ಹೌದು ಕಣೋ, ಕಿಡ್ನಾಪರ್ಸ್ಗೆ ಯಾವ ಐಡಿಯಾನೂ ಇರಲಿಲ್ಲ ಅನ್ಸುತ್ತೆ. ಇವ ಐಡಿಯಾ ಕೊಟ್ಟಾಗಲ್ವಾ? ಇಲ್ಲ ಚಿಕ್ಕಮ್ಮ, ಹಾಗೆಲ್ಲ ಏನು ಇಲ್ಲ. ಪೊಲೀಸ್ ಅವ್ರಿಗೆ ಹೇಳೋಕ್ಕೂ ಮುಂಚೆ ನಾವೇ ಕಂಡುಹಿಡಿಯೋಣ. ಹೌದು ಕಣೋ, ಆ ಥರ ಬುದ್ಧಿ ಕಲ್ಸೋದಿದ್ರೆ ನೀವಿಬ್ರು ಕಲ್ಸಿ. ಸುಮ್ಮನೆ ಪೊಲೀಸಿಗೆ ಕಂಪ್ಲೇಂಟ್ ಕೊಡೋದು, ಅವರು ಕೋರ್ಟು ಕಚೇರಿ ಅಂತ ಅಲ್ದಾಡ್ಸೋದು ನಿಮಗೆ ತೊಂದರೆ ಅಲ್ವಾ? ಇಲ್ಲ ಚಿಕ್ಕಮ್ಮ, ಪೊಲೀಸ್ ಅವ್ರು ಬಂದು ಅವ್ರನ್ನ ಅರೆಸ್ಟ್ ಮಾಡಲೇಬೇಕು. ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ರೋಡಲ್ಲೆಲ್ಲ ಕರ್ಕೊಂಡು ಹೋಗ್ತಾರೆ ನೋಡಿ, ಅವಾಗ ಅವಮಾನ ಆಗುತ್ತಲ್ವಾ, ಅದೇ ಶಿಕ್ಷೆ ಅವರಿಗೆ. ಮಸಣ, ಪೊಲೀಸ್ ಅವ್ರಿಗೆ ಹೇಳೋದೆಲ್ಲ ಬೇಡ, ನಾವೇ ಹುಡ್ಕೋಣ. ನನಗೆ ಎಕ್ಸಾಕ್ಟ್ ರೀಸನ್ ಗೊತ್ತಾಗಬೇಕು, ಯಾಕೆ ಕಿಡ್ನಾಪ್ ಮಾಡಿದ್ದಾರೆ ಅಂತ. ಈಗ ನನಗೆ ಕೇಳಿದ್ರೆ ಏನು ಮಾಡದೆ ತೆಪ್ಪಗಿರೋದು ವಾಸಿ. ಸದ್ಯ ಕಿಡ್ನಾಪರ್ಸ್ ನಿಂಗೇನು ಮಾಡಲಿಲ್ವಲ್ಲ, ಅದು ನಮ್ಮ ಪುಣ್ಯ ಅಲ್ವೇನೆ ಪಿಂಕಿ? ಹೌದು ಅತ್ತೆ, ನೀವು ಹೇಳ್ತಾ ಇರೋದು ಸರಿಯಾಗೇ ಇದೆ. ಆ ದುಷ್ಟು ತಲೆಯಲ್ಲಿ ಅದೇನೇನಿರುತ್ತೋ ಏನೋ ನಾವೇ ಕೆದಕ್ತಾಗಲ್ವಾ? ಪಿಂಕಿ ಸರಿಯಾಗಿ ಹೇಳ್ತಾ ಇದ್ದಾಳೆ. ಕಿಡ್ನಾಪರ್ಸ್ ನಿನಗೆ ಏನೂ ಮಾಡಿಲ್ಲ. ಈಗ ನೀವಿಬ್ರು ಅವ್ರನ್ನ ಕೆಣಕಿದ್ರೆ ಸುಮ್ಮನೆ ನಾವೇ ಪ್ರೇರೇಪಿಸ್ದಾಗಲ್ವೇನೋ? ನಾವು ಸುಮ್ಮನೆ ಇದ್ರೆ ಇದೇ ಥರದ್ದು ಇನ್ನೊಂದು 10 ಮಾಡ್ತಾರೆ. ಅದೇನೋ ನಿಜ, ನಾವು ಸುಮ್ಮನೆ ಇದ್ದರೆ ನಮ್ಮ ಕೈಲಿ ಏನೂ ಆಗಲ್ಲ ಅಂತ ಮತ್ತೆ ತೊಂದರೆ ಕೊಡ್ತಾರೆ. ಮತ್ತೆ ಅಂಥವ್ರಿಗೆ ಬಿಸಿ ಮುಟ್ಟಿಸ್ಬೇಕು ತಾನೆ. ನಮ್ಮ ತಂಟೆಗೆ ಬಂದರೆ ಸುಮ್ಮನೆ ಬಿಡಲ್ಲ ಅಂತ ಗೊತ್ತು ಮಾಡಿಸ್ಬೇಕು. ಅರ್ಥ, ಇವ್ನು ಕಿಡ್ನಾಪ್ ಆಗಿರೋದು ಮನೆಯವ್ರಿಗೆ ಮಾತ್ರ ಗೊತ್ತು. ಈಗ ಪೊಲೀಸು ಕಂಪ್ಲೇಂಟು ಅಂತ ಹೋದರೆ ಊರಿಗೆಲ್ಲ ಗೊತ್ತಾಗಲ್ವೇನೋ? ಗೊತ್ತಾಗ್ಲಿ ಬಿಡಿ ಚಿಕ್ಕಮ್ಮ,
ಇಂಥ ಕೆಲಸ ಮಾಡಿದ್ದಾರೆ ಅಂತ ಊರಿಗೆಲ್ಲ ಗೊತ್ತಾಗ್ಲಿ, ಅದರಿಂದ ಏನು ತೊಂದರೆ ಆಗಲ್ಲ. ಇಲ್ಲ ಕಣೋ ದತ್ತ, ಆ ಕಿಡ್ನಾಪರ್ಸು ಎಂಥವ್ರೋ ಏನೋ, ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅನ್ನೋ ಸಿಟ್ಟಿಗೆ ಏನಾದರೂ ಹೆಚ್ಚು ಕಮ್ಮಿ ಮಾಡಿಬಿಡ್ತಾರೆ ಅಂತ ಭಯ ನನಗೆ. ಏನು ಮಾಡೋಕ್ಕಾಗಲ್ಲ ಚಿಕ್ಕಮ್ಮ, ಅವ್ರಿಗೆ ಅಷ್ಟೆಲ್ಲ ಮೀಟ್ರು ಇಲ್ಲ. ಅದೇ ಹೇಳ್ತೀಯ? ಏಯ್, ನಿನ್ನನ್ನು ಕಿಡ್ನಾಪ್ ಮಾಡಿದ್ರಲ್ಲ, ನಿನ್ಗೇನೋ ಮಾಡಿದ್ರು ಅವರು? ಏನೂ ಇಲ್ಲ. ಅರ್ಥ ಮಾಡ್ಕೋ, ಅಂದಮೇಲೆ ನಮಗೆ ಗೊತ್ತಿರೋರೇ ಯಾರೋ ಈ ಕೆಲಸ ಮಾಡಿರೋದು. ಸಣ್ಣ ಸಣ್ಣ ಬುದ್ಧಿ ಇರೋರು ಸಣ್ಣ ಸಣ್ಣ ಕೆಲಸನೇ ಮಾಡೋದು. ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಲಕ್ಕಿ. ಬೇರೆಯವ್ರ ಬುದ್ಧಿ ಕಲ್ಸಿ ನಾವೇನೋ ಮಾಡಬೇಕು, ನಮ್ಮ ಬುದ್ಧಿ ನಮ್ಮ ಕೈಲಿರ್ಬೇಕಲ್ವಾ? ಏನೋ ಆಗೋಯ್ತು, ಸುಮ್ಮನೆ ಇದ್ಬಿಡಿ. ಮತ್ತೆ ಹೀಗಾಗದೇ ಇರೋ ಹಾಗೆ ನೋಡ್ಕೊಳ್ಳೋದು ಬುದ್ಧಿವಂತಿಕೆ. ಈಗ ಯಾರು ಹೇಗೆ ಅಂತ ಹೇಳಕ್ಕಾಗಲ್ಲ, ಕಾಲ ಬೇರೆ ಸರಿ ಇಲ್ಲ. ನಮ್ಮ ಮೈ ಮೇಲೆ ನಾವೇ ಯಾಕೋ ಎರ್ಕೋಬೇಕು. ಹೌದು ಚಿಕ್ಕಮ್ಮ, ಇವಾಗಂತೂ ಯಾರು ನಂಬಕ್ಕೆ ಆಗಲ್ಲ. ಯಾವ ಟೈಮಲ್ಲಿ ಯಾರು ಹೆಂಗಿರ್ತಾರೆ ಅಂತ ಹೇಳಕ್ಕೆ ಆಗಲ್ಲ. ಏನ್ರಿ ನನ್ನ ಕಡೆನೇ ನೋಡ್ಕೊಂಡು ಹೇಳ್ತಾ ಇದ್ದೀರಾ? ನಾನು ಆಗ್ಲಿಂದನೂ ನೋಡ್ತಾ ಇದ್ದೀನಿ, ಏನೋ ನಾನೇ ಕಿಡ್ನಾಪ್ ಮಾಡಿದ್ದೀನಿ ಅನ್ನೋ ಹಾಗೆ ಮಾತಾಡ್ತಿದ್ದೀರಾ. ನೀನು ಯಾಕೆ ಹಾಗೆಲ್ಲ ಮಾತಾಡ್ತೀಯ? ಅದನ್ನ ಅವ್ರಿಗೆ ಹೇಳಿ ಚಿಕ್ಕದೆ. ಯಾವಾಗಲೂ ನನ್ನ ಮೇಲೆ ಕಣ್ಣು ಇವ್ರಿಗೆ. ಏನೇ ತಪ್ಪಾದ್ರೂ ನಾನೇ ಮಾಡಿದ್ದೀನಿ ಅಂತ ತಪ್ಪೋರಿಸ್ತಾರೆ. ದತ್ತಣ್ಣ ಆ ಥರ ಹೇಳಿಲ್ಲ ಬಿಡಿ. ಅದಕ್ಕೆ ನಾನು ನಿಂಗೆ ಹೇಳಿದ್ನಾಗಂತ ನನ್ನ ಹತ್ರ ಹೇಳಿದ್ರಿ ತಾನೇ? ನೋಡೋದಕ್ಕೆ ಇದೆಲ್ಲ ಹೀಗೆ ಬಿಟ್ಟರೆ ಸರಿ ಹೋಗಲ್ಲ. ಸ್ಟೇಷನ್ಗೆ ಹೋಗೋಣ, ಕಂಪ್ಲೇಂಟ್ ಕೊಡೋಣ, ಅವಾಗೆಲ್ಲ ಸರಿ ಹೋಗುತ್ತೆ. ಆಯ್ತು, ಹೋಗಿ ಕಂಪ್ಲೇಂಟ್ ಕೊಡಿ. ಸುಮ್ಮನೆ ನನ್ನನ್ನು ಕ್ರಿಮಿನಲ್ ಥರ ನೋಡಬೇಡಿ. ಸಾಕಾಗಿ ಹೋಗಿದೆ. ಈ ಮನೆಯಲ್ಲಿ ಸ್ವಲ್ಪನೂ ಬೆಲೆನೇ ಇಲ್ಲ. ಇಷ್ಟು ದಿನ ಕಳ್ಳಿ ಮಳ್ಳಿ ಥರ ನೋಡ್ತಾ ಇದ್ರಿ, ಈಗ ಕ್ರಿಮಿನಲ್ ಮಾಡ್ತಾ ಇದ್ದೀರಾ. ಇಲ್ಲಿ ಏನೋ ನಡೆದ್ರು ಎಲ್ಲದಕ್ಕೂ ನಾನೇ ಕಾರಣ. ಯಾಕೆ ನೀವಿಬ್ರು ಹೀಗೆ ಕೂಗಾಡ್ತಿದ್ದೀರಾ? ಈಗ ನೀನು ಮಾಡಿದ್ದಿ ಅಂತ ನಾವು ಯಾರಾದರೂ ಹೇಳಿದೀವಾ? ಈ ಮಾತುಗಳೆಲ್ಲ ಬೇಡ ಕಣ, ಬಾ ಕಂಪ್ಲೇಂಟ್ ಕೊಡೋಣ. ಅವ್ರಿಗೆ ಬೇಡವಾಗಿರೋದು ನಿಮ್ಗೆ ಯಾಕೆ? ಯಾಕೆಂದ್ರೆ ನಾನೊಂದು ಪಾಯಿಂಟ್ನ ಪ್ರೂವ್ ಮಾಡಬೇಕಾಗಿದೆ. ಏನೋ ಸಾಕ್ಷಿ ಕೇಳಿದೆ ಅಲ್ವಾ, ಸಿಗುತ್ತೆ ಇರು. ಏನು ಅದು ಸಾಕ್ಷಿ? ಅದೇ ಚಿಕ್ಕತ್ತೆ, ತಪ್ಪಲ್ಲಿ ಸಿಕ್ಕಾಕ್ಸಿ ನನ್ನ ತಲೆ ಮೇಲೆ ಹೊರಿಸ್ಬೇಕು ಅಂತ ನೋಡ್ತಾ ಇರೋದು. ಒಟ್ನಲ್ಲಿ ಇವರಿಗೆ ನನ್ನ ಮನೆಯಿಂದ ಹೊರಗಡೆ ಕಳಿಸ್ಬೇಕು. ಮನೆ ಬೇಡ ಅಂತ ನಾನೇ ಮನೆ ಬಿಟ್ಟು ಹೋಗಿದ್ದೆ, ಆದ್ರೂ ಮನೆಯಿಂದ ಕರ್ಕೊಂಬಂದ್ರು. ಯಾಕೆ ಹೇಳಿ? ಇಂಥದನ್ನೆಲ್ಲ ನನ್ನ ತಲೆ ಮೇಲೆ ಹೊರಿಸ್ಬೇಕಲ್ಲ. ಏನ್ರಿ ಇದು? ನಿಮ್ಮಿಬ್ಬರ ಮಧ್ಯೆ ಏನ್ ನಡೀತಾ ಇದೆ? ಇವ್ನ್ ಕಂಪ್ಲೇಂಟು ಅಂತಾನೆ, ಕಿಡ್ನಾಪು ಅಂತಾನೆ, ಏನಿದು? ಸಂಬಂಧ ಇಲ್ದಿರೋ ವಿಷಯಕ್ಕೆ ಯಾಕೋ ತಲೆ ಕೆಡಿಸ್ಕೋತೀಯ? ಇಬ್ರು ಸುಮ್ಮನಿದ್ಬಿಡಿ. ಇಲ್ಲ ಚಿಕ್ಕಮ್ಮ, ಸಾಧ್ಯನೇ ಇಲ್ಲ. ನಾನು ಡಿಸೈಡ್ ಆಗಿದ್ದೀನಿ, ಕಂಪ್ಲೇಂಟ್ ಕೊಡಲೇಬೇಕು. ದತ್ತಣ್ಣ ನಂಗೆ ಸ್ವಲ್ಪ ಟೈಮ್ ಕೊಡು, ಯೋಚನೆ ಮಾಡಿ ಹೇಳ್ತೀನಿ. ಆಯ್ತಪ್ಪ, ಯೋಚನೆ ಮಾಡ್ಬಿಟ್ಟೆ ಡಿಸಿಷನ್ ತಗೋ. ನೀನು ಕಂಪ್ಲೇಂಟ್ ಕೊಡಲಿಲ್ಲ ಅಂದ್ರು ನಾನಂತೂ ಕೊಟ್ಟೆ ಕೊಡ್ತೀನಿ. ಅಲ್ಲ ಅತ್ಗೆ, ನೀವೀಗ ನಾನು ತಾಯಿ ಆಗ್ತಿದ್ದೀನಿ ಅಂತ ಸಂತೋಷ ಪಡ್ಬೇಕಾ, ಅಥವಾ ಅವರಿಬ್ರು ಬೇಜಾರು ಮಾಡ್ಕೋತಾರೆ ಅಂತ ಸಂತೋಷ ಪಡ್ಬೇಕಾ? ಸರಿಯಾಗಿ ಹೇಳ್ದೆ. ಯಾವತ್ತು ನಾವು ಯಾರಿಗೂ ಕೆಟ್ಟದನ್ನ ಬಯಸಬಾರ್ದು. ಹೌದು ಅತ್ತೆ, ಅವರಿಬ್ರು ಏನ್ ಸಾಮಾನ್ಯದವರ? ಅಮ್ಮ ಮಗಳು ಸೇರ್ಕೊಂಡು ಎಷ್ಟೆಲ್ಲಾ ಕರಾಮತ್ ನಡೆಸ್ತಾ ಇದ್ರು. ಅವ್ರಿಗೆ ಈಗ ಅರ್ಥ ಆಗ್ಲಿ ಒಳ್ಳೆತನಕ್ಕೆ ಯಾವತ್ತು ಬೆಲೆ ಇರುತ್ತೆ ಅಂತ. ಅವ್ರಿಗೆ ಅರ್ಥ ಆಗಿ ನಮಗೆ ಏನೇ ಆಗ್ಬೇಕಾಗಿದೆ? ಅತ್ಗೆ, ನಾನು ಸದ್ಯಕ್ಕಂತೂ ಲಕ್ಕಿಯವ್ರಿಗೆ ವಿಷಯ ಹೇಳೋದಿಲ್ಲ. ಮಂಕು ಕಣೆ ನೀನು, ನಿಂಗೆ ಎಷ್ಟು ಬುದ್ಧಿ ಹೇಳ್ಕೊಟ್ರು ಅಷ್ಟೇ. ಅದ್ ಸರಿ, ಲಕ್ಕಿ ಎಲ್ಲಿ? ಹೊರಗಡೆ ಲಾನಲ್ಲಿದ್ದಾರೆ. ಯಾಕೆ ಯಾಕೆ ಈಗ ಲಕ್ಕಿ ನಿನಗೆ? ನಾನೇ ಹೋಗಿ ಲಕ್ಕಿಗೆ ಹೇಳ್ಬಿಡ್ತೀನಿ, ಇವಳು ಹೇಳ್ತಾಳೋ ಬಿಡ್ತಾಳೋ. ಪ್ಲೀಸ್ ಅತ್ಗೆ,
ಹಾಗೇನಾದ್ರೂ ಮಾಡ್ಬಿಟ್ಟಿರ ಆಮೇಲೆ ನಾನು ಹಾಗೆ ಮಾಡೋದು ಕಣೆ. ಬೇಡ ಕಣೆ ಮಂಗ, ನನ್ನ ಮಾತು ಕೇಳು, ಎಲ್ಲ ದೊಡ್ಡ ಪಂಚಾಯತಿ ಮಾಡಬೇಡ. ನಾನು ಮಾಡೇ ಮಾಡ್ತೀನಿ, ನೀವ್ ಎಷ್ಟು ಹೇಳಿದ್ರು ಅಷ್ಟೇ. ಅತ್ತಿಗೆ, ಏಯ್ ಮಂಗ, ಅತ್ತಿಗೆ, ಏಯ್ ನಾನು ಯಾರ ಮಾತು ಕೇಳೋದಿಲ್ಲ, ನೀವ್ ಎಷ್ಟು ಹೇಳಿದ್ರು ಅಷ್ಟೇ. ನಾನ್ ಕೇಳ್ತೀನಿ. ವೇಟ್, ಐ ಕಾಲ್ ಯು ಬ್ಯಾಕ್. ಏನು ಮಂಗ್ಲಕ್ಕ ಓಡ್ ಬರ್ತಾ ಇದ್ದೀರಾ?